ಹಲೋ ಫ್ರೆಂಡ್ಸ್, ಇವತ್ತು ನಾನು ತೆಂಗಿನ ಗಿಡ ನೆಡುವ ಬಗ್ಗೆ ನಿಮಗೆ ಹೇಳ್ತಾ ಇದ್ದೀನಿ. ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಬಟನ್ ಐಕಾನ್ ಒತ್ತಿ. ಸಾಧಾರಣವಾಗಿ ತೆಂಗಿನಕಾಯಿ ಎಲ್ಲರೂ ಬಳಸ್ತಾರೆ. ಹಾಗಾಗಿ ನಿಮ್ಮ ಮನೆಯ ಹತ್ರ 1 ಅಥವಾ 2 ಮರ ಬೆಳೆಸಿದರೆ ನಿಮಗೆ ಬೇಕಾದಷ್ಟು ತೆಂಗಿನಕಾಯಿ ಅದರಿಂದನೇ ಸಿಗುತ್ತೆ. ತೆಂಗಿನ ಗಿಡವನ್ನು ಬೆಳೆಸಲು ತುಂಬ ದೊಡ್ಡ ಗುಂಡಿ ಮಾಡಬೇಕಾಗುತ್ತೆ. ಅದು 2 ಸ್ಟೇಜಲ್ಲಿ ಮಾಡಬೇಕಾಗುತ್ತೆ. 2x2 ಸ್ಪೇಸಿನ ಒಂದು ಗುಂಡಿ ಮೊದಲ ಸ್ಟೇಜಲ್ಲಿ ಮಾಡಿಬಿಟ್ಟು ಅದರ ಒಳಗಡೆ ಬುಟ್ಟಿ ಸೈಜಿನ ಸಣ್ಣ ಗುಂಡಿ ಮಾಡಬೇಕಾಗುತ್ತೆ. ಯಾಕೆಂದರೆ ಇಷ್ಟು ಆಳದಲ್ಲಿ ನೆಡೋದು ತೆಂಗಿನ ಗಿಡದ ಬೇರು ಬಂದು ಮೇಲೆ ಬರೋದರಿಂದ ತುಂಬ ಆಳದಲ್ಲಿ ನೆಟ್ಟರೆ ಮಾತ್ರ ಗಿಡ ಗಟ್ಟಿಯಾಗಿ ಇರುತ್ತೆ. ಮೊದಲು ಬುಟ್ಟಿ ಗಿಡದ ಪ್ಲಾಸ್ಟಿಕ್ಕನ್ನು ರಿಮೂವ್ ಮಾಡಿ ಕೆಳಗೆ ಇರುವ ತಾಯಿ ಬೇರನ್ನು ಸ್ವಲ್ಪ ಕಟ್ ಮಾಡಬೇಕಾಗುತ್ತೆ. ಆವಾಗ ಬೇಗ ಬೇರು ಮಣ್ಣಿಗೆ ಹಿಡಿಯುತ್ತೆ. ಹಾಗಾಗಿ ಕೆಳಗಿನ ಬೇರುಗಳನ್ನು ಸ್ವಲ್ಪ ಕಟ್ ಮಾಡಿ ಗುಂಡಿಯಲ್ಲಿ ಇಟ್ಟು ಸುತ್ತಲೂ ಮಣ್ಣನ್ನು ಹಾಕಿ ತುಂಬ ಟೈಟ್ ಮಾಡಬೇಕಾಗುತ್ತೆ. ನೀವು ಕಾಲಿಂದ ಒದ್ದು ಟೈಟ್ ಮಾಡಿದರೂ ಕೂಡ ತುಂಬ ಉತ್ತಮ. ನೋಡಿ, ಈಗ ಅವರು ಸುತ್ತ ಮಣ್ಣು ಹಾಕ್ಕೊಂಡು ಆಮೇಲೆ ಕಾಲಿಂದ ಒದ್ದು ಟೈಟ್ ಮಾಡ್ತಾರೆ. ಈ ರೀತಿ ಮಾಡಿ ನೆಟ್ಟರೆ ತೆಂಗಿನ ಗಿಡ ತುಂಬ ಚೆನ್ನಾಗಿ ಬೆಳೆಯುತ್ತದೆ. ಮತ್ತು ಈ ಮೇಲೆ ಕಾಣಿಸೋ ಗುಂಡಿಯಲ್ಲಿ ನೀವು ಕಾಂಪೋಸ್ಟ್ ಮತ್ತು ಇತರ ಗೊಬ್ಬರ ಇದನ್ನೆಲ್ಲ ಹಾಕ್ತಾಯಿದ್ರೆ ಗ್ರ್ಯಾಜುಯಲಿ ಈ ಗುಂಡಿ ಸ್ವಲ್ಪ ಟೈಮಲ್ಲೇ ಫಿಲ್ ಆಗುತ್ತೆ. ಗಿಡ ತುಂಬ ಬೆಳೆಯೋ ಟೈಮಲ್ಲಿ ಈ ಗುಂಡಿ ಕೂಡ ಫಿಲ್ ಆಗಿರುತ್ತೆ. ಹಾಗೆಯೇ ಗಿಡ ಗಟ್ಟಿಯಾಗಿ ನಿಂತಿರುತ್ತೆ. ಈಗ ನೋಡಿ, ನೀವು ನೋಡ್ತಿರೋದು ತೆಂಗಿನ ಮರ. ಈ ರೀತಿ ಬೆಳೆದು ನಿಂತಾಗ ಗುಂಡಿ ಕೂಡ ಫಿಲ್ ಆಗಿರುತ್ತೆ. ನಿಮಗೆ ಒಳ್ಳೆಯ ಕ್ರಾಪ್ ಕೂಡ ಸಿಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.